ಧನುರ್ರಾಶಿ, ಈ ದಿವಸ ಹೊಸದಾದಂತಹ ಯಾವ ಕೆಲಸಗಳನ್ನು ಕೂಡ ಮಾಡಬೇಡಿ. ಅದು ನಿಮಗೆ ಏನೋ ಒಂದು ರೀತಿಯಲ್ಲಿ ಅಡ್ಡಿಗಳನ್ನು ಮತ್ತೆ ಮತ್ತೆ ತಂದೊಡ್ಡುವಂಥದ್ದು ಆಗತ್ತೆ. ಆದ್ದರಿಂದ ಹೊಸ ಕೆಲಸಗಳ ಆರಂಭ ಬೇಡ. ಮನೆಯಲ್ಲಿ ನಿಮ್ಮಿಂದ ಏನೋ ಒಂದಷ್ಟು ನಿರೀಕ್ಷೆಗಳೆಲ್ಲ ಹೆಚ್ಚಾಗತ್ತೆ. ಯಾವುದೋ ಒಂದು ಅನುಕೂಲವನ್ನು, ಒಂದು ಕೆಲಸವನ್ನು, ಒಂದು ಜವಾಬ್ದಾರಿಯನ್ನು ನೀವು ಮಾಡಬಲ್ರಿ ಅನ್ನುವಂತಹ ಒಂದು ನಂಬಿಕೆ ನಿಮ್ಮಿಂದ ಆ ಕೆಲಸ ಆಗತ್ತೆ ಅಂತ ಹೇಳಿ ಮನೆಯವರು, ಕುಟುಂಬ ಸದಸ್ಯರು ಕಾಯ್ತಾ ಇರತಕ್ಕಂಥದ್ದಾಗತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಕಲಹ ಅಂದರೆ ಜಗಳ ಉಂಟಾಗತ್ತೆ. ಪರಸ್ಪರವಾಗಿ ಸಣ್ಣ ಪುಟ್ಟ ವಿಚಾರಗಳಿಗೆ ಏನೋ ತಮ್ಮದೇ ಆದಂತಹ ರೀತಿಯಲ್ಲಿ ವಾಗ್ವಾದಗಳು ಪ್ರಾರಂಭವಾಗಿ ಜಗಳಕ್ಕೆ ಅದು ಅವಕಾಶವಾಗುತ್ತೆ. ಮುನಿಸು ಅಥವಾ ಮನಸ್ತಾಪ ಅಂತಕ್ಕಂಥದ್ದು ಅಲ್ಲಿ ಬರುತ್ತೆ. ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಆಲೋಚನೆ ಮಾಡಿ ಮಾತನ್ನು ಬೆಳೆಸೋದಕ್ಕಿಂತ, ಮಾತನ್ನು ಬಿಡುವುದಕ್ಕಿಂತ ನಿಧಾನವಾಗಿ ಆಲೋಚನೆ ಮಾಡಿ ಮಾತನ್ನು ಆಡಿದರೆ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಅನ್ನುವಂಥದ್ದು ಸಲಹೆಯಾಗಿರುತ್ತೆ. ನಿಮ್ಮ ಆಸೆಗಳು ಏನಿರುತ್ತೆ ಅದನ್ನು ಈ ದಿವಸ ವ್ಯಕ್ತಪಡಿಸಬೇಡಿ. ಖಂಡಿತವಾಗಿ ಅದು ಈಡೇರೋದಿಲ್ಲ. ಯಾಕೆ ಅಂತಂದರೆ ಯಾರ ಮುಂದೆಯೋ ಹೋಗಿ ಕೇಳಿಕೊಂಡು ಅದು ಈಡೇರಲಿಲ್ಲ ಅಂತಾದಾಗ ಮತ್ತಷ್ಟು ತಾಳ್ಮೆಯನ್ನು ಕಳ್ಕೊಳ್ಳುವಂಥದ್ದಾಗುತ್ತೆ, ಸಿಟ್ಟು ಬರುವಂಥದ್ದಾಗುತ್ತೆ, ಬೇಸರವಾಗುತ್ತೆ, ನೋವಾಗುತ್ತೆ. ಇದು ಯಾವುದಕ್ಕೂ ಅವಕಾಶಗಳು ಬೇಡ ಅಂತ ಅರ್ಥ. ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ ಆವರಿಸ್ಕೊಳ್ತಕ್ಕಂಥದ್ದು, ಏನಾಗ್ಬಿಡುತ್ತೋ ಅನ್ನುವಂತಹ ಹೆದರಿಕೆ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ವಾಹನ ಚಾಲನೆ ಮತ್ತು ಪ್ರಯಾಣ ಇದೆರಡೂ ಕೂಡ ಅಪಾಯಕಾರಿ ಅನ್ನುವಂತಹ ಫಲವನ್ನು ಹೇಳ್ತಾ ಇದೆ. ಹಾಗಾಗಿ ವಾಹನ ಚಾಲನೆಯನ್ನು ಮಾಡುವ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಇರಲಿ. ಅಥವಾ ಅಂತಹ ಪ್ರಾಮುಖ್ಯತೆ ಇಲ್ಲದೆ ಇರತಕ್ಕಂತಹ ಕೆಲಸಗಳಾದರೆ ವಾಹನ ಚಾಲನೆಯನ್ನು ಮಾಡುವಂಥದ್ದು ಬೇಡ. ಜೊತೆಗೆ ಪ್ರಯಾಣಕ್ಕೂ ಕೂಡ ಅದು ಅನ್ವಯವಾಗ್ತಕ್ಕಂಥದ್ದಾಗತ್ತೆ. ವನದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ರಾಜಕೀಯ ವಿಚಾರಕ್ಕೆ ತುಂಬ ಉತ್ತಮವಾದಂತಹ ದಿವಸ ಇದು, ಸಮಯ ಅಂತ ಹೇಳಬೇಕು. ಸರಿಯಾದಂತಹ ತಿಳುವಳಿಕೆ ಇಲ್ಲದೆ ಮಾತ್ರ ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ. ಯಾವ ವಿಷಯದಲ್ಲಿ ಏನು ಮಾತಾಡಬೇಕು, ಯಾವ ವಿಷಯವನ್ನು ಹೇಗೆ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿ ಬೇಕು. ಆ ಮಾಹಿತಿ ಕೊರತೆ ಆದಾಗ ಅವಮಾನವಾಗುತ್ತೆ. ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಕ್ಕಂಥದ್ದು ಅದು ಸರಿಯಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗುವಂಥದ್ದಾಗುತ್ತೆ. ಅತಿಯಾದಂತಹ ಶಿಸ್ತನ್ನು ತೋರಿಸ್ತಾ ತೊಂದರೆಗೆ ಹಾಕ್ಕೊಳ್ತೀರಿ. ನಾನು ಹೀಗೇ ಇರುವುದು ಅನ್ನುವಂಥದ್ದು ಕೆಲವರಲ್ಲಿ ಇರುತ್ತೆ. ಅದು ತೊಂದರೆಗೆ ಕಾರಣವಾಗುತ್ತೆ. ನಿಮಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಯಾರೂ ಕೂಡ ಇಲ್ಲದೆ ಇರೋ ಹಾಗೆ ಆಗತ್ತೆ ಅಂತ ಅರ್ಥ. ತಾಯಿ, ಹೆಂಡತಿ ಅಥವಾ ಮನೆಯಲ್ಲಿ ಯಾರೇ ಮಾತೆಯರಿರಲಿ, ಹೆಣ್ಣು ಮಕ್ಕಳಿರಲಿ, ಅವರಿಗೆ ಏನೋ ಒಂದಷ್ಟು ಸಮಸ್ಯೆಗಳು ಆಗುವಂತಹ ದಿವಸವಾಗುತ್ತೆ. ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ಕೆ ಚಾಲನೆಯನ್ನು ಕೊಡುವಂತಹ ಒಂದು ಕೆಲಸಗಳು ಆಗಬಹುದು ಅನ್ನುವಂಥದ್ದು. ರಾಜಕೀಯದ ಬೆಂಬಲವೂ ಕೂಡ ನಿಮಗೆ ಸಕಾಲದಲ್ಲಿ ಸಿಕ್ಕುವಂಥದ್ದಾಗುತ್ತೆ. ಮನೆಯಲ್ಲಿ ಮತ್ತು ಸಾಮಾಜಿಕವಾದಂತಹ ಕ್ಷೇತ್ರದಲ್ಲಿ ವ್ಯವಹಾರಗಳು ಉತ್ತಮವಾದಂತಹ ರೀತಿಯಲ್ಲಿ ನಡೀಬಹುದು ಅನ್ನುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರೀತಿಗೆ, ಆತನ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗಿ. ಕುಂಭರಾಶಿ, ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾರೂ ಕೂಡ ನಿಮ್ಮ ಸಹಾಯಕ್ಕೆ ಆಗೋದಿಲ್ಲ. ನಿಮಗೆ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕೆಲಸಗಳಿಗೆ ಸಹಕರಿಸೋದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಲಕ್ಷ್ಮೀ ಪ್ರಾಪ್ತಿ ಇದೆ ಅಂದರೆ ಹಣ ಸಿಕ್ಕತ್ತೆ, ಆದರೆ ಖರ್ಚಿನ ವಿಚಾರದಲ್ಲಿ ಅಪಮಾನವಾಗುತ್ತೆ. ದುಡ್ಡೇನೋ ಬರುತ್ತೆ, ಆದರೆ ಕೆಲವು ವಿಷಯಗಳಿಗೆ ಖರ್ಚನ್ನು ಕೂಡ ಮಾಡಬೇಕಾಗಿರುತ್ತೆ. ಆ ವಿಷಯದಲ್ಲಿ ನೀವು ಹಿಂದಕ್ಕೆ ಸರಿದು ಬಿಡ್ತೀರಿ. ಅದು ನಿಮಗೆ ಅವಮಾನಕ್ಕೆ ದಾರಿಯಾಗತ್ತೆ ಅನ್ನುವಂಥದ್ದು. ಬರೀ ಕೆಲಸ ಮಾಡಿಸ್ಕೊಂಡ್ರಪ್ಪ ಏನೂ ಕೊಡಲಿಲ್ಲ ಅನ್ನುವಂತಹ ಮಾತುಗಳನ್ನು ಏನು ದಿನನಿತ್ಯದಲ್ಲಿ ನಾವು ನೋಡ್ತೀವಿ, ಆ ವಿಷಯ ನಿಮಗೆ ಅನ್ವಯವಾಗುತ್ತೆ ಅನ್ನುವಂಥದ್ದನ್ನು ತಿಳಿಬೇಕು. ಕೋಪ, ಉತ್ಸಾಹಗಳು ಎರಡೂ ಕೂಡ ಯಾವುದೋ ಒಂದು ಮಿತಿಯಲ್ಲಿರಬೇಕು. ಅತಿಯಾದಂತಹ ಕೋಪವೂ ಬೇಡ, ಅತ್ಯುತ್ಸಾಹವೂ ಕೂಡ ಬೇಡ ಅನ್ನುವಂಥದ್ದು ಎಚ್ಚರಿಕೆ. ನಿಮ್ಮ ದುರ್ಬಲವಾಗಿರತಕ್ಕಂತಹ ಕೆಲವು ವಿಷಯಗಳೇನಿದೆ ಅದರಲ್ಲಿ ಹಠವನ್ನು ಮಾಡದಲ್ಲೇ ರಾಜಿಯನ್ನು ಮಾಡಿಕೊಂಡ್ರೆ ನಿಮ್ಮ ಕೆಲಸಗಳು ಆಗುವಂಥದ್ದಿದೆ, ಗಮನಿಸಿ. ತಾಂತ್ರಿಕವಾದಂತಹ ಶಿಕ್ಷಣ
ಅಥವಾ ಆ ಶಿಕ್ಷಣ ವರ್ಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ಸಮಸ್ಯೆಗಳು ತೊಂದರೆಗಳು ಕಾಣುವಂಥದ್ದು. ನಿಮಗೆ ಬರಬೇಕಾದಂತಹ ಹಣ ಏನಿರುತ್ತೆ ಅಥವಾ ಏನಾದರೂ ಇದ್ದರೆ ಅದಕ್ಕೆ ಒಂದಷ್ಟು ಅಡ್ಡಿ ಆಗುವಂಥದ್ದು. ಈ ದಿವಸ ಆ ಹಣ ಕೈ ಸೇರುವುದಿಲ್ಲ ಅಥವಾ ಕೊಡ್ತೀವಿ ಅಂತ ಹೇಳಿದಂಥವರು ಬೇರೆ ಇನ್ನೇನೋ ಕಾರಣಗಳನ್ನು ಹೇಳ್ಬೋದು ಅಥವಾ ನಿಮಗೆ ಸಿಕ್ಕದೇ ಇರಬಹುದು. ಒಟ್ಟಾರೆ ಆ ಹಣ ನಿಮಗೆ ಸಿಕ್ಕೋದಿಲ್ಲ ಅಂತ ಅರ್ಥ. ಗಣಪತಿಗೆ ಹಾಲು ಮತ್ತು ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಅಭಿಷೇಕವನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕಟ್ಟಡದ ನಿರ್ಮಾಣಕ್ಕೆ ಸಂಕಲ್ಪವೋ ಅಥವಾ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರುವಂಥದ್ದಾಗುತ್ತೆ. ಈ ಎಲ್ಲ ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ಒಟ್ಟಾರೆ ಒಂದು ಮನೆಯನ್ನು ಕಟ್ಟಡವನ್ನು ಮಾಡಬೇಕು ಅನ್ನುವಂಥದ್ದು ಮನೆಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ತುಂಬ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗತ್ತೆ ಅಥವಾ ಒಂದಷ್ಟು ಸಹಾಯವೋ ಸಹಕಾರವೋ ಆಗ್ತಕ್ಕಂಥದ್ದು. ಸರ್ಕಾರದಿಂದ ಹಣದ ಸಹಾಯ ಆಗ್ತಕ್ಕಂಥದ್ದು ಅಂದರೆ ಸರ್ಕಾರದಿಂದ ಹಣದ ಸಹಾಯ ಅಂತಂದರೆ ಯಾವುದೋ ಕೆಲಸಕ್ಕೆ ನೀವು ಬ್ಯಾಂಕ್ಗಳಿಂದ ಲೋನ್ ತಗೊಳ್ಳೋದಕ್ಕೋ ಅಥವಾ ಇನ್ಯಾವುದೋ ಸರ್ಕಾರಿ ಕೆಲಸಗಳನ್ನು ಅಪೇಕ್ಷೆ ಪಟ್ಟು ಹೋಗ್ತಕ್ಕಂಥದ್ದು, ಇದೆಲ್ಲದಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಅದಕ್ಕೆ ಪೂರಕವಾದಂತಹ ಒಂದಷ್ಟು ಸಹಾಯ, ಅಲ್ಲಿ ಸಿಗ್ತಕ್ಕಂತಹ ಒಂದು ವ್ಯವಸ್ಥೆ ಅನುಕೂಲ ನಿಮಗೆ ಆಗುವಂಥದ್ದಿದೆ. ಹಣ ಇದ್ದರೂ ಕೂಡ ಆ ಹಣವನ್ನು ಸರಿಯಾದಂತಹ ರೀತಿಯಲ್ಲಿ ಖರ್ಚು ಮಾಡಿ ಅಥವಾ ಕೆಲಸವನ್ನು ಯಾವ ರೀತಿ ಮಾಡಿಸ್ಬೇಕು ಅನ್ನುವಂತಹ ಆಲೋಚನೆಗಳು ಮನಸ್ಸಿಗೆ ಬಂದು ಅದರಂತೆ ಮುಂದುವರಿದೇ ಇದ್ದರೆ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತೋಗುವಂತಹ ಸಾಧ್ಯತೆಗಳಿರುತ್ತೆ. ವಿದೇಶದಲ್ಲಿ ಇರತಕ್ಕಂತಹ ಮಕ್ಕಳು ಸಂಬಂಧಿಕರು ಸಹಾಯ ಮಾಡೋದಕ್ಕೂ ಕೂಡ ಮುಂದಾಗಬಹುದು ಕೆಲವರಿಗೆ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ನೀವು ಮಾಡ್ತಕ್ಕಂತಹ ಕೆಲಸಕ್ಕೆ ಗ್ರಹಗತಿಯ ದೃಷ್ಟಿಯಿಂದ ಅನೇಕ ರೀತಿಯ ಅಡ್ಡಿ ಆತಂಕಗಳು ಬರುವಂಥದ್ದಿದೆ. ಹಠವನ್ನು ಛಲವನ್ನು ಮಾಡದಲೇ ಸರಿಯಾದಂತಹ ಸೂಕ್ತವಾದಂತಹ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮಾಡಿ ಕುಬೇರ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.